ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಕರ್ಕೊಂಡು ಬಂದಿರೋದು 3 ಎಕರೆ ರೋಬಸ್ಟಾ ಕಾಫಿ ತೋಟ. ನೀವೀಗ ನೋಡ್ತಾ ಇರೋದು ಮುಖ್ಯ ರಸ್ತೆ. ಈ ರೋಡಲ್ಲಿ ಬಸ್ಗಳು ಓಡಾಡುತ್ತೆ. ಇಲ್ಲಿಂದ ಅರ್ಧ ಕಿಲೋಮೀಟ್ರು ಈ ಕಾಫಿ ತೋಟಕ್ಕಿರೋದು. ನಾವೀಗ ಈ ಕಾಫಿ ಎಸ್ಟೇಟು ಗೇಟ್ ಹತ್ರ ಬಂದಿದ್ದೀವಿ. ಡೈರೆಕ್ಟು ರೋಡ್ಗೆ ಇರೋದು ಈ ಪ್ರಾಪರ್ಟಿ. ಒಂದು ಲೇಬರ್ ಕ್ವಾರ್ಟರ್ಸ್ ಇದೆ, ಕೆಲಸದವರು ಇರಲಿಕ್ಕೆ ಅಂತ ಮನೆ ಮತ್ತು ಒಂದು ಗೋಡನ್ ಇದೆ. ಇಲ್ಲಿನ ಮುಖ್ಯ ಬೆಳೆ ರೋಬಸ್ಟಾ ಕಾಫಿ ಗಿಡಗಳು ಮತ್ತು ಕಾಳು ಮೆಣಸು. ಸುಮಾರು 10-15 ವರ್ಷದಷ್ಟು ಹಳೆಯ ಕಾಫಿ ಗಿಡಗಳು. ಲೆವೆಲ್ ಜಾಗ, ಎಲ್ಲೂ ಕೂಡ ಸ್ಲೋಪ್ ಇಲ್ಲ. ಈಗ ನೀವು ನೋಡ್ತಾ ಇರೋದು ತೋಟದ ಒಳಗಡೆ ರೋಡು. ಸೈಡಲ್ಲೆಲ್ಲ ಫೆನ್ಸಿಂಗ್ ಮಾಡಿದ್ದಾರೆ, ಎಲ್ಲ ಸಿಮೆಂಟ್ ಕಂಬ ಮಾಡಿ ತುಂಬ ಹೈಟಾಗಿ ಮಾಡಿದ್ದಾರೆ. ನೋಡಿ, ಇದು ಬೋರ್ವೆಲ್ಲು. 3 ಇಂಚಲ್ಲಿ ನೀರು ಬರುತ್ತೆ. ಮತ್ತು ಇದು ಅಲ್ಲದೇ ಒಂದು ಬಾವಿ ಕೂಡ ಇದೆ. ಸುಮಾರು 15 ವರ್ಷದಷ್ಟು ಹಳೆಯ ಕಾಫಿ ಗಿಡಗಳು. ಇಲ್ಲಿ ಎಲ್ಲೂ ಕೂಡ ಸ್ಲೋಪ್ ಇಲ್ಲ, ಎಲ್ಲ ಲೆವೆಲ್ ಜಾಗ. ಇದು ಸುತ್ತಲೂ ಫೆನ್ಸಿಂಗ್ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರೋದು ರೋಡು. ಇದೆಲ್ಲ ಬೌಂಡ್ರಿ, ತುಂಬ ಹೈಟಲ್ಲಿ ಫೆನ್ಸಿಂಗ್ ಮಾಡಿದ್ದಾರೆ. ಸಿಮೆಂಟ್ ಕಂಬ, ಎಲ್ಲ ಕಡೆ ಸಿಮೆಂಟ್ ಕಂಬ ಹಾಕಿ ಫೆನ್ಸಿಂಗ್ ಮಾಡಿರೋದು. ಸುತ್ತಲೂ ಇದೇ ಥರ ಇದೆ. ಇಲ್ಲಿ ರೋಡ್ ಫೇಸಿಂಗು 300 ಅಡಿ ಮೇಲೆ ಬರ್ತದೆ. ಈಗ ನೋಡ್ತಾ ಇರೋದು ಜಿಲ್ಲಾ ಪಂಚಾಯತ್ ರಸ್ತೆ. ಈ ರಸ್ತೆಗೆ ಡೈರೆಕ್ಟಾಗಿ ಇರೋದು ಈ ಪ್ರಾಪರ್ಟಿ. ಇಲ್ಲಿ ಅರ್ಧ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಇನ್ನೂ ಸಿಮೆಂಟ್ ರೋಡ್ ಮಾಡಲಿಕ್ಕೆ ಬಾಕಿ ಇದೆ. ನಾನೀಗ ನಿಮಗೆ ತೋರಿಸ್ತಾ ಇರೋದು ಈ ಪ್ರಾಪರ್ಟಿ ಫೆನ್ಸಿಂಗು. ಇದು ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿವರೆಗೆ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದು 20 ಅಡಿ ರೋಡು. ಈ ರೋಡಿಂದ 2 ಕಡೆ ಹೋದರೂ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಜಿಲ್ಲಾ ಪಂಚಾಯತ್ ರೋಡ್ ಆದ್ದರಿಂದ ನೆಕ್ಸ್ಟ್ ಇದು ಸಿಮೆಂಟ್ ರೋಡ್ ಮಾಡ್ತಾರೆ. ಇಲ್ಲಿಂದ ಅರ್ಧ ಕಿಲೋಮೀಟ್ರಲ್ಲಿ ದೊಡ್ಡ ಊರೇ ಇದೆ ಮತ್ತು ಕಾಲೋನಿ ಕೂಡ ಇದೆ. ಈ ತೋಟದಲ್ಲಿ ಏನು ಕೆಲಸ ಮಾಡಬೇಕಾದ್ರೂ ಹತ್ತಿರದಲ್ಲೇ ಇದೆ ಕಾಲೋನಿ. ಅಲ್ಲಿಂದಲೇ ಜನ ಬಂದು ಕೆಲಸ ಮಾಡ್ತಾರೆ. ಮರಗಳ ಬಗ್ಗೆ ಹೇಳಬೇಕೆಂದರೆ ಇಲ್ಲಿ ತುಂಬಾ ಇರೋದು ಜಂಗಲ್ವುಡ್ಡು. ಮತ್ತು ಸಿಲ್ವರ್ ಏನು ಅಷ್ಟಿಲ್ಲ, ಎಲ್ಲ ಸಣ್ಣ ಸಣ್ಣ ಮರಗಳು. ಜಾಗ ಎಲ್ಲ ತುಂಬ ಲೆವೆಲ್ಲಾಗಿದೆ. ಮತ್ತೊಮ್ಮೆ ನಾನು ನಿಮಗೆ ತೋಟದ ವಿಡಿಯೋನ ತೋರಿಸ್ತಾ ಇದ್ದೀನಿ. ಈ ಕರೆಂಟ್ ಕಂಬದಿಂದ ಇನ್ನೂ ಸ್ವಲ್ಪ ದೂರದಲ್ಲಿ ಈ ಪ್ರಾಪರ್ಟಿ ಬೇಲಿ ಎಂಡ್ ಆಗುತ್ತೆ. ನೋಡಿ, ಇಲ್ಲಿಗೆ ಬಂದು ಈ ಬೇಲಿ ಎಂಡ್ ಆಗುತ್ತೆ. ಈಗ ನೋಡ್ತಾ ಇರೋದು ಕಾಳು ಮೆಣಸಿನ ಬಳ್ಳಿಗಳು, ಅಂದರೆ ಪೆಪ್ಪರು. ಪ್ರತಿಯೊಂದು ಮರದಲ್ಲಿ ಕೂಡ ಪೇಪರ್ ಹಾಕಿದ್ದಾರೆ. ಇದೆಲ್ಲ ರೋಬಸ್ಟಾ ಕಾಫಿ ಗಿಡಗಳು. ಸುಮಾರು 10-15 ವರ್ಷದಷ್ಟು ಹಳೆಯ ಗಿಡಗಳು. ತುಂಬ 20 ವರ್ಷ 30 ವರ್ಷ ಆ ಥರ ಏನಿಲ್ಲ, ಎಲ್ಲ ಹೊಸ ಗಿಡಗಳಿದು. ಇಲ್ಲಿ ಮನೆ ಕಟ್ಟಲು ಒಳ್ಳೆಯ ವಾಸ್ತು, ನೀರಿನ ಸೌಲಭ್ಯ ಮತ್ತು ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ಯಾವ ಟೈಮಲ್ಲಿ ಬೇಕಾದರೂ ಓಡಾಡ್ಬೋದು. ಇದೆಲ್ಲ ಭತ್ತದ ಗದ್ದೆ. ಇದು ಈ ಪ್ರಾಪರ್ಟಿಗೆ ಸೇರಿದಲ್ಲ. ನಾನು ಈ ತೋಟದ ಒಳಗಡೆ ನಿಂತ್ಕೊಂಡು ವಿಡಿಯೋ ಮಾಡಿರೋದು. ಈ ಸಿಮೆಂಟ್ ಕಂಬ ಕಾಣ್ತಾ ಇರೋದು ಎಲ್ಲ ಬೌಂಡ್ರಿ. ನೋಡಿ, ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಇದು ಈಗ ಮಳೆಗಾಲ, ಬೇಸಿಗೆಯಲ್ಲಿ ಕೂಡ ತುಂಬ ಚೆನ್ನಾಗಿರ್ತದೆ ಈ ಕಡೆ ನೋಡಲಿಕ್ಕೆ. ಆಚೆ ಕಾಣ್ತಾ ಇರೋದೆಲ್ಲ ಅಡಿಕೆ ತೋಟ, ಭತ್ತದ ಗದ್ದೆ ಮತ್ತು ತುಂಬ ಮನೆಗಳು ಆ ಕಡೆ ಇದೆ.
ಪ್ರಿಯ ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.